ಇವತ್ತು ನಿಜಕ್ಕೂ ಕೂಡ ಅಕ್ಷರಶಃ ಸ್ಮಶಾನದಂತೆ ಭಾಸವಾಗ್ತಾ ಇರುವಂಥ ಚೂರಲ್ಮಲ ಮೊದಲು ಹೇಗಿತ್ತು ಒಂದು ಸುಂದರವಾಗಿದ್ದಂಥ ಚೂರಲ್ಮಲ ಈಗ ಸ್ಮಶಾನವಾಗಿ ಪರಿವರ್ತನೆ ಆಗಿದೆ. ಆದರೆ ಅದಕ್ಕೂ ಮೊದಲು ಅದರ ದೃಶ್ಯಗಳನ್ನು ನೋಡ್ತಾ ಇರೋ ನಿಜಕ್ಕೂ ಕೂಡ ಇಷ್ಟೊಂದು ಪ್ರಕೃತಿಯ ಸೊಬಗು ಹೊಂದಿತ್ತಾ ಅಂತ ನಮಗೆ ಆಶ್ಚರ್ಯವಾಗುತ್ತೆ. ಪ್ರಕೃತಿಯ ಸೊಬಗನ್ನೇ ಹೊದ್ದು ನಿಂತಿದ್ದಂಥ ಒಂದು ಪ್ರದೇಶ, ಶಾಲೆ ಪಕ್ಕದಲ್ಲೇ ನದಿ ಬಡ್ದಲ್ಲೇ ನೂರಾರು ಮನೆಗಳು, ನಿಜಕ್ಕೂ ಕೂಡ ಪ್ರೇಕ್ಷಣೀಯವಾದಂಥ ಸ್ಥಳವಾಗಿತ್ತು. ನಿಜಕ್ಕೂ ಒಂದು ಸಿನಿಮೀಯವಾದಂಥ ದೃಶ್ಯ ನೋಡ್ತಾ ಇದ್ರೆ ಒಂದು ವಿಶೇಷವಾದಂಥ ದೃಶ್ಯ. ಊರು ಯಾವ ಥರ ಸುಂದರವಾಗಿ ಕಾಣ್ತಾ ಇತ್ತು. ಇನ್ಫ್ಯಾಕ್ಟ್ ಎಲ್ಲ ಕಡೆಯೂ ಕೂಡ ಅದ್ಭುತವಾದಂಥ ದೃಶ್ಯ ನೋಡ್ತಾ ಇದ್ರೆ. ಒಂದು ಕಡೆಗೆ ನದಿ ಹರಿತಾ ಇದೆ, ಪಕ್ಕದಲ್ಲೇ ಶಾಲೆ ಇದೆ, ಸುತ್ತಮುತ್ತಲು ಬೆಟ್ಟ ಇದೆ. ಹೀಗಾಗಿ ಈ ಪ್ರದೇಶವನ್ನು ನೋಡ್ತಾ ಇದ್ರೆ ಯಾರು ಕೂಡ ನೋಡಿ ಈ ದೃಶ್ಯಗಳೇ ಹೇಳುತ್ತೆ. ಈ ನದಿ ಏನಿದೆಯಲ್ಲ, ಈ ನದಿ ಸಂಪೂರ್ಣವಾಗಿ ಆ ಶಾಲೆಯನ್ನೇ ಬಳಿಕ ಕೊಚ್ಕೊಂಡು ಹೋಯಿತು. ಆಶ್ಚರ್ಯ ಆಗುತ್ತೆ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಮೊದಲು ಈ ಥರ ಸುಂದರವಾಗಿದ್ದಂಥ ಈಗ ಗ್ರಾಮ ಸಂಪೂರ್ಣ ನಶಿಸಿ ಹೋಗಿದೆ. ಅಂದರೆ ಅಕ್ಷರಶಃ ಈ ರೀತಿ ಕೆಸರಿನಲ್ಲಿ ಮುಳುಗಿ ಹೋಗಿದೆ. ಅದು ಚಳಿಗಾಲದಲ್ಲಿ ಸಿಗುವಂಥ ದೃಶ್ಯವಂತೂ ಇನ್ನೂ ಅದ್ಭುತವಾಗಿರುತ್ತೆ. ಒಂದು ಸುತ್ತಲೂ ಬೆಟ್ಟಗುಡ್ಡ ಪ್ರದೇಶಗಳು, ಜೊತೆಗೆ ಮಂಜು. ಹೀಗಾಗಿ ಅಲ್ಲಿನ ವಾತಾವರಣ ಕೂಡ, ವಯನಾಡು ಕೂಡ ಟೂರಿಸಮ್ ಪ್ಲೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಒಂದು ವಿಶೇಷವಾದಂಥ ಸ್ಥಳವಾಗಿತ್ತು. ತುಂಬ ಸುಂದರವಾಗಿರುವಂಥ ಸ್ಥಳ. ಅಕ್ಕಪಕ್ಕ ಟೀ ಎಸ್ಟೇಟ್ ಕೂಡ ಸಾಕಷ್ಟಿದೆ. ಈಗ ಗ್ರಾಮವೇ ಸಂಪೂರ್ಣವಾಗಿ ಕೆಸರುಗದ್ದೆ ಅಂತಾಗಿದೆ, ಮುಚ್ಚಿ ಹೋಗ್ಬಿಡಿದೆ. ಅಂದರೆ ಸಂಪೂರ್ಣ ಭೂಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಎರಡು ಗ್ರಾಮ, ಪ್ರಮುಖವಾಗಿ ಚೂರಲ್ಮಲ ಮತ್ತು ಮುಂಡಕೆ ಎನ್ನುವಂಥ ಗ್ರಾಮ ಏನಿತ್ತು ಅದು ಸಂಪೂರ್ಣ ಮುಳುಗಡೆ ಆಗೋಗ್ಬಿಟ್ಟಿದೆ. ಅಂದರೆ ಕೆಸರಿನಲ್ಲಿ ಸಂಪೂರ್ಣ ಹೂತು ಹೋಗ್ಬಿಟ್ಟಿದೆ. ಈ ಶಾಲೆ ಕಾಣ್ತಾ ಇದೆ ದೃಶ್ಯದಲ್ಲಿ. ಈ ಶಾಲೆ ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ. ಆ ನದಿ ಉಕ್ಕಿ ಹರಿದಂಥ ಪರಿಣಾಮ ಈಗ ಶಾಲೆ ಕೂಡ ಕೊಚ್ಚಿಕೊಂಡು ಹೋಗಿದೆ. ಆ ಮಟ್ಟಿಗೆ ಅಲ್ಲಿ ಪ್ರವಾಹ ಬಂದಿತ್ತು, ಆ ಮಟ್ಟಿಗೆ ಅಲ್ಲಿ ಮಳೆ ಬಂದಿತ್ತು. ಗುಡ್ಡ ಕುಸಿದ ಎಫೆಕ್ಟ್ ಅಷ್ಟು ಜೋರಾಗಿತ್ತು. ಒಟ್ಟಿನಲ್ಲಿ ಈ ದೃಶ್ಯಗಳು ಹೇಳ್ತವೆ ಎಷ್ಟು ಸುಂದರವಾದಂಥ ಊರಾಗಿತ್ತು ಅದು. ಆದರೆ ಈಗ ಸಂಪೂರ್ಣವಾಗಿ ಸ್ಮಶಾನದಂತಾಗೋಗ್ಬಿಟ್ಟಿದೆ. ಆ ಕೆಸರುಗದ್ದೆ ನೋಡ್ತಾ ಇದ್ರೆ, ನನ್ನ ಕಡೆಗೆ ಪಕ್ಕದಲ್ಲಿ ದೃಶ್ಯವನ್ನು ನೋಡ್ತಾ ಇದ್ರು, ಊರೇ ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಚಿ ಹೋಗ್ಬಿಡಿದೆ. ಈ ರೀತಿಯಾದಂಥ ದೃಶ್ಯಗಳನ್ನು ನಾವು ನೋಡೋದಕ್ಕೂ ಕೂಡ ಅಥವಾ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿರಲಿಲ್ಲ ಅಂಥ ದೃಶ್ಯಗಳೀಗ ಅಲ್ಲಿ ನಿರ್ಮಾಣವಾಗಿಬಿಟ್ಟಿದೆ. ಒಂದು ಕಡೆಗೆ ಶುದ್ಧವಾದಂಥ ನದಿ ಹರಿತಾ ಇತ್ತು, ಪಕ್ಕದಲ್ಲೇ ಶಾಲೆ ಕೂಡ ಇತ್ತು, ಊರು ಕೂಡ ತುಂಬ ಸುಂದರವಾಗಿತ್ತು. ಅದರಲ್ಲೂ ಬೆಟ್ಟಗುಡ್ಡ ಪ್ರದೇಶಗಳು, ಟೀ ಎಸ್ಟೇಟ್ಗಳು, ಸುಂದರವಾದಂಥ ಪ್ರದೇಶ ಆಗಿತ್ತು. ಆದರೆ ಈಗ ಕೆಸರುಗದ್ದೆ ಅಂತ ಆಗಿಬಿಟ್ಟಿದೆ. ಸಂಪೂರ್ಣವಾಗಿ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆ ಭಾಗ ಏನಿದೆ, ಅಂದರೆ ಚೂರಲ್ಮಲ ಪ್ರದೇಶ ಇರ್ಬೋದು, ಮುಂಡಕೆ ಪ್ರದೇಶ ಅಂದರೆ ಸಂಪೂರ್ಣವಾಗಿ ಈಗ ಕೆಸರುಗದ್ದೆ ಅಂತ ಆಗ್ಬಿಡಿದೆ. ಈ ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಮಗೆ ಶಾಕ್ ಆಗುತ್ತೆ. ಒಂದು ಸುಂದರವಾದಂಥ ದೃಶ್ಯ ಭೂಕುಸಿತಕ್ಕೂ ಮುನ್ನ, ಈಗ ಭೂಕುಸಿತದ ಬಳಿಕ ಊರೇ ನಾಶ ಆಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ.